ಕೇವಲ 200 ರೂಪಾಯಿ ಇದರಿಂದ ಏನಾದ್ರೂ ಸ್ವಲ್ಪ ಆದಾಯ ಏನ್ ಅನ್ನಕೇನ್ರಿ ಹಂಗ ಹೊಟ್ಟಿಗೆ ಮಟ್ಟಿಗೆ ನೋಡ್ರಿ ಸರ್ ಏನ್ ಗಳಿಕಿದಲ್ರಿ ಇದು ಏನ ಅನುಕೂಲ ಇಲ್ರಿ ಮತ್ ಖಾಲಿ ಕುಂದ್ರದ ಏನಂತ ನಾವ್ ಇದನ್ನ ಮಾಡಾಕತ್ತೀವ್ರಿ ಸರ್ ಬಿಡ್ಬೇಕಂತ ಮಾಡೀವ್ರಿ ಮತ್ ಇದ್ರಲಿಂದ ನಮಗೂ ಏನ್ ಲಾಭ ಇಲ್ರಿ. ನೀವು ಬಟ್ಟಿ ಕೊಟ್ಟು 200 ರೂಪಾಯಿ ಕೊಟ್ರೆ ಸಾಕು, ಅದು ಇರ್ಲಿ ಕಲೆ, ಅದರಿಂದ ಆದಾಯ ಎಷ್ಟು ಬರುತ್ತೋ ಗೊತ್ತಿಲ್ಲ, ಬಟ್ ಆ ಕಲೆ ಉಳಿಸ್ಬೇಕು, ಬೆಳೆಸ್ಬೇಕು. ಹಾಗಾದ್ರೆ ಒಂದ್ 30 ವರ್ಷ ಆತ್ರಿ. ಮತ್ ಬಿಟ್ಟು ಅಡ್ಡಾಡಿದ್ರೆ ನಮ್ ಜೀವನ ಹೆಂಗ್ ನಡಿಬೇಕು ಸರ್? ನಮಸ್ಕಾರ ವೀಕ್ಷಕರೇ, ನಮ್ಮ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ನಾನು ಇವತ್ತು ನಿಮ್ಮನ್ನು ಗದಗ ಜಿಲ್ಲೆ ಗದಗ ತಾಲೂಕಿನ ಗಾವರವಾಡಕ್ಕೆ ಕರ್ಕೊಂಡು ಬಂದೀನಿ. ಯಾಕಂತ ಕೇಳಿದ್ರೆ ಇಲ್ಲೇ ಗಾವರವಾಡದೊಳಗೆ ಒಂದು ವಿಶೇಷತೆ ಐತಿ. ಏನಪ್ಪ ಅಂತಂದ್ರೆ ನಮ್ಮ ಜನಪದ ಕಲೆ ಒಳಗೆ ಕೌದಿ ಹೊಲಿಯೋದು ಒಂದು ಕಲೆ. ಆ ಕಲೆಯನ್ನು ಪಾರಂಪರಿಕವಾಗಿ ತಾವು ತೊಡಗಿಸ್ಕೊಂಡು ಬಂದು ಬೇಸಿಗೆ ಕಾಲದಲ್ಲಿ ತಂಪಾಗಿಡುವಂತಹ ಮತ್ತು ಚಳಿಗಾಲದಲ್ಲಿ ಬೆಚ್ಚಗೆ ಇಡುವಂತಹ ಕೌದಿಗಳನ್ನು ಇಲ್ಲಿನ ನಾಗರಿಕರು ಹೊಲಿತಾರೆ. ಇಲ್ಲಿ ಸುಮಾರು 50 ಮನೆಗಳಲ್ಲಿ ಕೌದಿಯನ್ನು ಹೊಲಿಯುವಂಥ ಒಂದು ಕಾಯಕವನ್ನು ಇಲ್ಲಿನ ಮಹಿಳಾ ತಾಯಂದಿರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಈ ತಮ್ಮ ನಿತ್ಯದ ಕೃಷಿ ಕಾಯಕದ ಜೊತೆಗೆ ಕೃಷಿ ಕಾಯಕಕ್ಕೆ ಬಿಡುವಿದ್ದಾಗ ಈ ಕೌದಿ ಹೊಲಿಯುವಂಥ ಕಾಯಕವನ್ನು ಮಾಡ್ತಾರೆ. ಈ ಕೌದಿಯನ್ನು ಹೇಗೆ ತಯಾರು ಮಾಡ್ತಾರೆ, ಅವನ್ನ ಹೇಗೆ ಅವರು ಮಾರ್ಕೆಟಿಂಗ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅವ್ರನ್ನೇ ಕೇಳೋಣ, ಬನ್ನಿ. ನಮಸ್ಕಾರ ಅಮ್ಮವ್ರ. ನಮಸ್ಕಾರ ಸರ್. ಅಮ್ಮರ, ಈ ಕೌದಿಗಳನ್ನ ಹೆಂಗ್ ಹೊಲಿತೀರಿ? ಮನಿಗೆ ಹೊಕ್ಕಿವ್ರಿ ಸರ್, ಅರ್ಬಿ ಕೊಡ್ತೀರಿ ಏನಂತ ಹೊಕ್ಕಿವ್ರಿ ಸರ್. ಅವ್ರು ಇದ್ದಾರು ಕೊಡ್ತಾರಿ ಸರ್, ಇಲ್ದಾರು ಇಲ್ರಿ. ನಾವ್ ಹಿಂಗ ಇಷ್ಟಿಷ್ಟ ರೊಕ್ಕ ಅಂತ ಹೇಳ್ತಿರ್ತೀವ್ರಿ ಸರ್. ನಮ್ಮ 50 60 ಒಂದ್ ಮೊಳಕ್ ಅಂತ ಹೇಳ್ತೀರಿ. ನಾವ್ ಅಷ್ಟಾದ್ರೂ ಕೊಡಂಗಿಲ್ಲ, ನಾವ್ ರಾಟಿಗರಿಗೆ ಹಾಕ್ತಿವಿ ಅಂತಾರಿ ಸರ್. ಹಾಕೋರು ನೀವ ಚಲೋ ಹೊಲಿತೀರಿ, ನೀವ ಹೊಲಿರಿ ಅಂತ ನಮ್ಗ್ ಹಾಕ್ತಾರಿ ಸರ್. ತರ್ತಿವ್ರಿ, 2-3 ದಿನ ಹರಿತೀವಿ. ಅದ ಇದು 8 ದಿನಕ್ ಒಂದ್ ಕೌದಿ ಆಗತ್ ನೋಡ್ರಿ ಸರ್. ಸುಮ್ಮ ಖಾಲಿ ಕುಂದ್ರಲಾರ್ದ್ರಿ ಸರ್ ಇದು. ಹ್ಞೂನ್ರಿ, ಖಾಲಿ ಕುಂದ್ರಲಾರ. ಈ ಕೌದಿ ಇದು ಈಗ ಮೇಲ್ ಹೊಲ್ದಿರಲ್ಲ, ಹಿಂಗ್ ಹೊಲಿಬೇಕಾದ್ರ ಒಳಗ ಒಳಗ ಅರ್ಬಿ ಹಾಕ್ತಿವ್ರಿ ಸರ್. ಅವ್ರ ಏನ್ ಹಳೆ ಅರ್ಬಿ ಕೊಟ್ಟಿರ್ತಾರಲ್ರಿ, ಅವನ್ನೆಲ್ಲಾ ಹರಿದು ನೀಟ್ ಮಾಡಿ ಹಿಂಗ ಬೆನ್ನ ಚುಚ್ಚ್ರಿ ಕಲ್ಲಿಟ್ಟು ಅರ್ಬಿ ಹೊಂದಿಸ್ತೀವ್ರಿ ಸರ್. ತೋರಿಸ್ರಿ ಹೆಂಗ ಇದು ಮಾಡಿರ್ತೀರಿ ಅಂತ ಹೇಳಿ. ಹಿಂಗ ಇವು ಅರಿಬಿ ಅದಾವಲ್ರಿ, ಒಳಗ ಹಿಂಗ ಬುಡಕ ಇವನ್ನ ಹಾಕಿರ್ತೀರಿ ಸರ್. ಇದನ್ನ ಹಾಕಿ ಬುಡಕ್ ಒಂದ್ ಇದು ಬೆನ್ರಿ ಇದು ಮ್ಯಾಗ ಹೊಚ್ಚಿರಿ, ಒಳಗೆಲ್ಲಾ ಅರ್ಬಿ ತುಂಬಿರಿ ಸರ್. ಒಳಗಿದ್ರಂಗ ಅರ್ಬಿ ತುಂಬಿ ಹಿಂಗತೆ ಹಿಂಗ ಹಾಕಿ ಮ್ಯಾಗ ಹಿಂಗ ದಾರ ಹೊಂದಿಸ್ತೀರಿ ಸರ್. ಒಂದ್ ಕೌದಿ ತಯಾರಾಗಕ್ಕೆ ಎಷ್ಟು ದಿವಸ ತಗೋತೀರಿ? 8 ದಿನ ಆಗತ್ ನೋಡ್ರಿ ಸರ್. 8 ದಿವಸ. ಅಂದ್ರೆ ಒಬ್ರು ಮಾಡಿದ್ರ ಅಥವಾ ಇಬ್ರು ಸೇರ್ ಮಾಡಿದ್ರ? ಇಬ್ರು ಸೇರ್ ಮಾಡಿದ್ರು ಹೊಲಿಯಬೇಕಲ್ರಿ ಸರ್. ಇದನ್ನ ಹರಿಬೇಕು, ಹಾಸ್ಬೇಕು. ಅಂದ್ರೆ ಇಬ್ರು ಸೇರ್ ಮಾಡಿದ್ರು 8 ದಿನ ಆಗತ್ರಿ, ಬೇಕ್ರಿ ಸರ್. ಅಂದ್ರೆ ಒಂದ್ ಕೌದಿಗೆ ನೀವು ಏನ್ ರೇಟಿಗೆ ಮಾರಾಟ ಮಾಡ್ತಿರೋ ಅಥವಾ ಅವ್ರಿಂದನೇ ತಗೊಂಡ್ ಬಂದಿರ್ತೀವ್ರಿ ಸರ್. 200 ರೂಪಾಯಿ ಕೊಡ್ತಾರ ನೋಡ್ರಿ ನಮ್ಗೆ. ಇದನ್ನ ಖಾಲಿ ಕುಂದ್ರ ಒಂದ್ ಕೌದಿ ರೆಡಿ ಮಾಡ್ಬೇಕಾದ್ರ ಇದು 4 ಮೊಳ ಕೌದಿಗ್ರಿ ಮಳದ್ ಗಂಟ್ಲೆ ತಗೊಂತೀವ್ರಿ ಸರ್. ಇದು 4 ಮೊಳ ಕೌದಿಗೆ 200 ಕೊಡ್ತಾರ. 5 ಮೊಳ ಕೌದಿಗೆ 250 ಕೊಡ್ತಾರ್ರಿ, 300 ಕೊಡ್ತಾರ್ರಿ. ಈಗ ನೀವ ನಿಮ್ಮ ಬಟ್ಟೆಯಿಂದ ಹೊಲ್ದ್ ಕೊಡ್ರಿ ಅಂತ ಏನಾದ್ರು ಅನ್ನೋದಿಲ್ರಿ ಸರ್. ಈಗ ಯಾರು ನಮ್ಮ ಅರ್ಬಿ ಬೇರೆದವ್ರಿಗೆ ಹಾಕ್ಬೇಡ, ನಮ್ಮ ಅರ್ಬಿ ಅಷ್ಟ ನಮ್ಗ್ ಹೊಲ್ಕೊಂಬ, ತೆಳಗಾದ್ರೂ ಚಿಂತಿಲ್ಲ, ನಮ್ಮ ಅಷ್ಟ ಹೊಲಿ ಅಂತ ಹೇಳ್ತಾರಿ ಸರ್. ಈ ಕೌದಿ ವಿಶೇಷ ಏನ್ರಿ? ಇದನ್ ಯಾಕ ಮೊದ್ಲಾಗಿದ್ದ ಹಿರಿಯರ ಮಾಡ್ಯಾರ್ರಿ ಸರ್. ಇದನ್ನ ನಾವ್ ಮಾಡಿದ್ದಲ್ರಿ, ಇದು ಮೊದ್ಲಾಗಿದ್ದ ಅಜ್ಜ ಮುತ್ತಲಿಂದನೇ ಬಂದೈತ್ರಿ ಸರ್. ಅಲ್ಲ, ಈಗ ಬೇಕಾದಂಗ್ ಚದರ್ ಬಂದವು, ಆಮೇಲೆ ದಪ್ಪನು ಹೊಚ್ಕೊಳ್ಳೋ ಬ್ಲಾಂಕೆಟ್ ಇಂಥವೆಲ್ಲ ಬಂದ. ಈಗಿನ ಕಾಲದಾಗೂ ಸಹಿತ ನಮಗ್ ಮೆತ್ತಗ ಹಾಕವ್ ಅಂತಾರಿ ಸರ್. ಅಂದ್ರೆ ಕೌದಿ ಮೆತ್ತಗಿರ್ತದೆ. ಕೌದಿ ಮೆತ್ತಗ ಹಾಕವ್ ನಮ್ಗ್ ಇವ್ನ ಹೊಲ್ದ್ ಕೊಡ್ರಿ ಅಂತಾರಿ ಸರ್. ಹ್ಞೂನ್ರಿ, 2 ಇಂಬಿಡಿರಿ ಹಿಂಗ್ ಮಾಡಿತ್ರಿ ಸರ.
ಹಿಂಗ್ ಮಡಿಚಿ ಹಾಕೊಂಡ್ರ ನಮ್ಗ್ ಮೆತ್ತಗ ಹಾಕವಂತಾರ. ಅವ್ರೆಲ್ಲಾ ಹೊತ್ಕೊಂಡಾರು ನಮ್ಗ ಅವ ಬೇಕು ರಗ್ ನಾವ್ ಇದ್ರ ಚಿಂತಿಲ್ಲ ನಮ್ಗೆ ಇವ ಬೇಕು ಅಂತಾರ. ಇವ್ನ ಹಳ್ಳಿ ಮಂದಿ ಹೋಯ್ತಾರೋ ಅಥವಾ ಪ್ಯಾಟೆಯವರು? ಇಲ್ರಿ ನಾವ ಹಳ್ಳಿಗೆ ಹೋಗಿ ತೊಂಬರ್ತೀವ್ರಿ ಸರ್. ತೊಂಬಂದಿರ್ತೀವಿ. ಆಮೇಲೆ ಈಗ ನೀವ್ ಯಾವ ಊರಾಗಿದ್ದ ತರ್ತೀರಿ? ಇಲ್ಲೇ ಕದಡ್ಯಾ ತರ್ತಾರಿ, ಗದಗ್ ತರ್ತೀವಿ. ಅವ್ರವ್ರ ಹಳ್ಳಿ ಇರ್ತಾವ್ರಿ, ಹಳ್ಳಿಗೆ ಒಬ್ಬೊಬ್ರು ಹೋಗಿರ್ತಾರ. ಮತ್ತೊಬ್ರು ಹೋಗಾಕ್ ಬರೋದಿಲ್ರಿ ಸರ್. ಅಂದ್ರೆ ಒಬ್ರು ಊರಿಗೆ ಮತ್ತೊಬ್ರು ಹೋಗಂಗಿಲ್ರಿ ಸರ್, ಹೋಗದಲ್ರಿ. ಈ ಕೌದಿ ಹಚ್ಕೊಳ್ಳೋದ್ರಿಂದ ಏನ್ ಆಕೇತ್ರಿ? ಅವ್ರಿಗೆ ಚಾಟ್ ಆಗತ್ತಂತಾರಿ ಸರ್. ಈಗ ಚಳಿಗಾಲದಾಗ ಬೇಸಿಗೆ ಒಳಗ ತಣ್ಣಗಿರ್ತ ನಮ್ಗ ಅವ್ ಬೇಕು ಕೌದಿ. ಅವ್ರು ಹೊಚ್ಕೊಂತ ಇದ್ದಾರ, ಹಾಸ್ಕೊಂತ ಇದ್ದಾರ, ನಮ್ಗೆ ಇವ ಬೇಕು ಅಂತಾರಿ ಸರ್. ಚದರ್ ಇರ್ಲಿ ರಗ್ ಇರ್ಲಿ ಸರ್, ಆದ್ರೂ ನಮ್ಗೆ ಇವ್ ಬೇಕಂತ ಬೇಕಂತ ಹೊಲಸ್ತಾರ. ಕೂಸುಗಳಿಗೆಲ್ಲ ಸಣ್ಣ ಸಣ್ಣ ಇಷ್ಟಿಷ್ಟು ಹೊಲಸ್ತಾರಿ ಸರ್. ಹೊಲ್ಕೊಡ್ತೀನ್ರಿ. ಈ ಕೌದಿ ಹೊಲಿಯೋದು ನಿಮ್ಗೆ ಹೆಂಗ್ ಬಂತ್ರಿ? ಅಮ್ಮಾರ್ ಹೊಲಿತಿದ್ರಿ, ಅಮ್ಮಾರ್ ಹೊಲಿಲಿಂದ ಮತ್ತ ಅವ್ವಾರ್ ಹೊಲದ್ರಿ, ಅವ್ವಾರ್ಲಿಂದ ನಮಗ್ ಬಂದೈತಿ ನೋಡ್ರಿ ಸರ್. ಅವ್ರ ಹಿಂದ ಅವ್ರು ಹಿರಿಯರ್ ಹೊಲ್ದಾರಿ ಸರ್. ಹ್ಞೂನ್ರಿ. ಅಂದ್ರ ಒಂದ್ ವರ್ಷಕ್ಕ ಸುಮಾರು ಎಷ್ಟ್ ಕೌದಿ ನೀವು ಹೊಲಿತೀರಿ? ಒಂದ್ ವರ್ಷಕ್ಕಂದ್ರ ಅವ್ ಲೆಕ್ಕ ಇರೋದಿಲ್ರಿ ಸರ್. ಇವಾಗ ಒಂದ್ 15 ದಿನಕ್ಕ 20 ದಿನಕ್ಕ ಹೋಗ್ತಿವಿ, 4, 5 ಹಿಂಗ್ ತರ್ತಿವಿ, ಹೊಲಿತೀವಿ. ಇವೆಲ್ಲಾ ಲೆಕ್ಕ ಇರೋದಿಲ್ರಿ ಸರ್ ಇವ್ನ. ಅವಾಗ ಮತ್ ಈಗ ನಾವ್ ಎಷ್ಟ್ ಮಂದಿ ಅಂದ್ರ ಮತ್ ಇವ್ನ ಹೊಲಿತೀವ್ರೆ, ಮತ್ ಇವ್ನ ಹೊಲ್ದಾಗ ನಮ್ ಜೀವನ ನಡಿಬೇಕಲ್ರಿ. ಇದರಿಂದ ಏನಾದ್ರು ಸ್ವಲ್ಪ ಆದಾಯ ಏನ್ ಅನ್ನಕೇನ್ರಿ ಹಂಗ ಹೊಟ್ಟಿಗೆ ಮಟ್ಟಿಗೆ ನೋಡ್ರಿ ಸರ್. ಏನ್ ಗಳಿಕಿದಲ್ರಿ ಇದು, ಹೊಟ್ಟಿಗೆ ಮಟ್ಟಿಗೆ ರೀ ಇದು. ಮತ್ ಈ ಕೌದಿಗಳನ್ನ ಹೊಲಿತಿರಲ್ಲ ನೀವು, ಇದ್ರದ ಒಂದು ಎಕ್ಸಿಬಿಷನ್ ಅಂದ್ರ ಪ್ರದರ್ಶನ ಅಂತ ನಡೀತೈತ್ರಿ ಬೆಂಗಳೂರಾಗ. ಅಲ್ಲಿ ಹೋದ್ರ ನಿಮ್ಮನ್ನ ಇದು ಇನ್ನೂ ಹೆಚ್ಚಿನ ಮಟ್ಟದೊಳಗ ನಿಮ್ಮನ್ನ ಗುರುತಿಸ್ತಾರ, ಇದಕ್ ಪ್ರೋತ್ಸಾಹ ಸಿಗ್ತೈತಿ. ಸರ್ಕಾರ ಒಂದು ಕೌದಿ ಹೊಲಿಯವ್ರದ ಪ್ರದರ್ಶನ ಅಂತ ಮಾಡ್ತೈತಿ. ಯಾವಾಗಾರ ಹೋಗಿದ್ರ ನೀವು? ಇಲ್ರಿ ಸರ್, ನಿಮಗ್ ಗೊತ್ತಾಗಿಲ್ಲ? ನಮಗ್ ಗೊತ್ತಿಲ್ರಿ. ಅಂದ್ರ ನಮ್ಮ ಹನುಮಂತ ಹಿಂಗ ಫೋಟೋ ತೆಗಸ್ಕೊಂಡ್ ಹೋಗ್ಯಾನ್ರಿ ಸರ್. ತೆಗಸ್ಕೊಂಡ್ ಹೋದಾವ, ಏನು ನಮಗೇನು ಹೊಳ್ಳಿ ಏನು ಮಾತಾಡ್ಲೇ ಇಲ್ರಿ ಸರ್. ಮಾತಾಡೋದಾಗುತ್ತಲೇ ನಮ್ಮ ಮಣ್ಣು ಒಂದ್ 10 ಮಂದಿ 2 ಗುಂಪು ಮಾಡಿದ್ರಿ. ಅದಕ್ಕೆಲ್ಲಾ ನಾವ್ ಫೋಟೋ ಕೊಡ್ರಿ, ನಿಮ್ಮ ಆಧಾರ್ ಕಾರ್ಡ್ ಕೊಡ್ರಿ ಅಂತ ಎಲ್ಲಾ ತಗೊಂಡ್ ಹೋದ್ರಿ ಸರ್. ತಗೊಂಡ್ ಹೋಗಿ ಬಿಜಾಪುರದಾಗ ಫಂಕ್ಷನ್ ಇಟ್ಟಿದ್ರಿ. ನಮ್ ತರವಾಗಿನ ಒಂದಿಬ್ರು ಹೋಗಿ ಬಂದ್ರಿ ಸರ್. ನಾವ್ ಹೋಗ್ಲಿಲ್ರಿ. ಸುಮ್ಮ ಖಾಲಿ ಯಾಕೆ ಅಡ್ಡಾಡುನು, ನಮ್ ದುಡಿದ್ರ ನಮ್ ಹೊಟ್ಟೆ ತುಂಬತೈತಿ ಅಂತೇಳಿ ನಾವ್ ಹೋಗಿಲ್ರಿ ಸರ್. ಹ್ಞೂನ್ರಿ. ಅಂತೂ ಅದಕ್ಕೆ ಇದಕ್ಕ ನಾವ್ ಅಲ್ಲಿ ಹೋದ್ರು ಸರ್ ನಮ್ಗ ಏನ್ರ ನಮ್ಗ ಒಟ್ಟು ಏನ್ರ ಇದ್ರ ಹೋಗೋರಿ ನಾವು. ಇಲ್ಲಿಕಂದ್ರ ಖಾಲಿ ಅಡ್ಡಾಡಕ್ ಹೋಗುದಿಲ್ರಿ ನಾವು. ಹ್ಞೂನ್ರಿ. ಮತ್ ಬಿಟ್ಟು ಅಡ್ಡಾಡಿದ್ರ ನಮ್ ಜೀವನ ಹೆಂಗ್ ನಡಿಬೇಕ್ರಿ ಸರ್? ಹಿಂಗೈತ್ ನೋಡ್ರಿ. ಅಂತೂ ಈ ಕೌದಿ ಹೊಲಿಯೋ ಕಾಯಕ ಇನ್ನೂ ಅಂದ್ರ ಈಗ ಎಷ್ಟೇ ಜೀವನ ಮುಂದುವರೆದೈತಿ, ಇವತ್ತ ಬೇಕಾದಂಗ ಅನೇಕ ಬಗೆಯಂತ ಹೊಸ ಹೊಸ ವಸ್ತು ಬಂದವಂದ್ರು ಜನ ಇನ್ನು ಕೌದಿ ಬಯಸ್ತಾರ. ಕೇಳಿದ್ರಲ್ಲ ವೀಕ್ಷಕರ, ನೋಡ್ರಿ ಇವತ್ತಿನ ಆಧುನಿಕ ಕಾಲದೊಳಗ ಸಹಿತ ಇನ್ನೂ ಕೌದಿ ಜನರಿಗೆ ಬೇಕು. ಯಾಕೆ ಬೇಕು ಅಂದ್ರ ನಮ್ ಹಿರಿಯರ್ ಮಾಡ್ಕೊಂಡ್ ಬಂದದ್ ಯಾವ್ದು ಸುಳ್ಳಲ್ಲ, ಅದು ಆರೋಗ್ಯಕ್ಕೆ ಪೂರಕವಾಗಿರ್ತೈತಿ ಅಂತನ ಜನ ಇವತ್ತಿಗೂ ಕೌದಿ ಉಪಯೋಗಿಸ್ತಾರ. ನೀವು ಗದಗ ಜಿಲ್ಲೆ ಗದಗ ತಾಲೂಕ ಗಾವರವಾಡಕ್ ಬಂದ್ರ ನಿಮಗಿಂತ ಹೊಸ ಕೌದಿ ಮಾಡ್ಕೊಡು ಅಂದ್ರ ಹೊಸ ಕೌದಿ ಮಾಡ್ಕೊಡ್ತಾರ. ನಮಸ್ಕಾರ ಅಕ್ಕರ. ಹ್ಞೂನ್ರಿ. ಈ ಕೌದಿ ಹೊಲಿಯಾಕ ಹತ್ತಿ ತಾವು ಯಾವಾಗಿಂದ ಕೌದಿ ಹೊಲಿದ ಶುರು ಮಾಡಿರಕ್ಕ? ನಾವ್ ಆಗಲೇ ಒಂದ್ 30 ವರ್ಷ ಆತ್ರಿ. ಹೌದ್ರಿ. ಮೊದಲ ಇದು ನಿಮ್ ಮನೆ ಒಳಗ ಯಾರಾದ್ರೂ ಹೊಲಿತಿದ್ರು? ಹ್ಞೂನ್ರಿ. ನಮ್ಮವ್ವಾರು ನಮ್ಮ ಅಮ್ಮಾರು ಹೊಲಿತಿದ್ರಿ. ಈ ಕೌದಿ ಹೊಲಿಯೋದ್ರಿಂದ ನಿಮ್ಗೇನಾದ್ರು ಆರ್ಥಿಕವಾಗಿ ಅಂದ್ರ ದುಡ್ಡು ಅನುಕೂಲ ಏನಾರ ಆಗ್ಯದ? ಏನ ಅನುಕೂಲ ಇಲ್ರಿ, ಮತ್ ಖಾಲಿ ಕುಂದ್ರದ ಏನಂತ ನಾವ್ ಇದನ್ನ ಮಾಡಾಕತ್ತೀವ್ರಿ ಸರ್. ಇದಿಲ್ದಾಗ ಬೇರೆ ಏನ್ ಕೆಲಸ? ಬೇರೆ ಮತ್ ಹೊಲಕ್ ಹೋಗ್ತೀವಿ, ಕೃಷಿ ಕೆಲಸ ಮಾಡ್ತೀರಿ. ಅದ್ರ ಜೊತೆಗೆ ಇದನ್ನ ಒಟ್ಟ ವಾರ ಇಲ್ದಾಗ ಇದನ್ನ ಮಾಡಾರ್ರಿ ನಾವು. ಅಂದ್ರೆ ಇದ್ರೊಳಗ ಏನ ಡಿಸೈನ್ ಇರ್ತಾವ ಅಥವಾ ಏನ್ ಒಂದ ತರ ಇರ್ತಾವ? ಒಂದ ತರ ಅವ್ರ ಏನ್ ಕೊಟ್ಟಿರ್ತಾರ್ರಿ ನಾವ್ ಅಷ್ಟ ಹೊಲಿದ್ರಿ. ಹೆಂಗ ಈ ಬಟ್ಟೆ ಎಲ್ಲಾ ನಾವ ಇಸ್ಕೊಂಡ್ ಬರ್ತೀವ್ರಿ. ಹಳ್ಳಿಗ್ ಹೋಗ್ರಿ, ಬೆಟಗೇರಿ ಆತ ಗದಗ ಆತ್ರಿ, ನಾವ್ ಇಸ್ಕೊಂಬಂದ್ ನಾವ್ ಹಿಂಗ್ ಮಾಡಿ ಕೊಡ್ತೀವ್ರಿ. ಅಂದ್ರೆ ಕಾಯಂ ಸಿಗ್ತಾವ? ಕಾಯಂ ಸಿಗ್ತಾವ್ರಿ. ಅಂದ್ರೆ ಈಗೂ ಜನ ಕೌದಿ ಉಪಯೋಗ ಮಾಡ್ತಾರ್ರಿ. ಒಂದ್ ಕೌದಿ ಹೊಲಿಯಾಕ ಎಷ್ಟ್ ತಗೋತೀರ? ಈಗ 60 ರೂಪಾಯಿ ಮಳ ರೀ. 60 ರೂಪಾಯಿ ಒಂದ್ ಮಳ. ಅಂದ್ರೆ ಒಂದ್ ಕೌದಿಗೆ ಎಷ್ಟ್ ಮಳ ಆಗ್ತೈತ್ರಿ? ಅದ್ 5 ಮಳ ರೀ. 5 ಮಳ 300 ರೂಪಾಯಿ. ಅಂದ್ರೆ ಇಷ್ಟ ರೀ, ಒಂದ್ ಕೌದಿಗೆ ಏನ್ ಬಾಳ ಅಲ್ಲ? ಏನು ಬಾಳ ಅಲ್ರಿ, ಬರೇ 300 ರೂಪಾಯಿ ರೀ. ಅದಕ್ ನಾವ್ ಈಗ ಬಿಡ್ಬೇಕಂತ ಮಾಡೀವ್ರಿ. ಮತ್ ಇದ್ರಲ್ಲಿದ್ದ ನಮ್ಗೂ ಏನ್ ಲಾಭ ಇಲ್ರಿ. ಹಿಂಗೈತ್ ನೋಡ್ರಿ. ಅಂದ್ರ ಇದು ಆರೋಗ್ಯಕ್ಕ ಒಳ್ಳೇದ. ಚಳಿಗಾಲದೊಳಗ ಬೇಸಿಗೆ ಒಳಗ ತಂಪಿರ್ತೈತ್ರಿ. ಹಿಂಗಾಗಿ ಇದನ್ನ ಉಪಯೋಗಿಸೋದು ಬಹಳ ಒಳ್ಳೇದು ಅಂತ ಹೇಳ್ತಾರ ಆರೋಗ್ಯ.
ಈಗ ನಾವು ಹೊಲ್ದಿವ್ರಿ ನಮ್ ಸಸ್ತ್ರಿ ಹೊಲಿಯಾಗಿಲ್ರಿ ಹೆಂಗೈತ್ ನೋಡ್ರಿ ಅಕ್ಕರ್ ಮತ್ ಹೊಲ್ಯಾಕತ್ತಾರಲ್ರಿ ಹೊಲ್ಯಾಕತ್ತಾರಲ್ಲ ಅಲ್ರಿ ಈಗ ಯಾರ್ ಸುತ್ರಿ ಅವ್ರ ಹೊಲಿಯಾಗಿಲ್ರಿ ಮತ್ತ ಹೊಲಿಯಾಗಿಲ್ಲ ಮತ್ತ ಹೌದು ಇದ್ದಿದ್ ಹೇಳ್ಬೇಕ್ರಿ ಅವ್ರ ಹೊಲಿಯಾಗಿಲ್ಲ ಕಲ್ತಾರಲ್ರಿ ಅವ್ರು ಅವ್ರು ಮತ್ತ ಅವ್ರ ಮನ್ಯಾಗ ಆಟದ್ ಕಲ್ತಾರ್ರಿ ಈಗ ನಾವ್ ತಾವ್ರ ಮನೆಯಿಂದ ಇದ್ದನ ಕಲ್ಕೊತ ಬಂದಿವ್ರಿ ಇಲ್ಲಿ ಗಂಡ ಮನ್ಯಾಗ ಯಾರು ಕಲಸಗಲ್ರಿ ಇಂತ ಅರ್ಬಿ ಕೊಟ್ಟಿರ್ತಾರ ಇವನಷ್ಟು ಒಳಗ್ ಹಾಕಿ ಇವ್ರ ಒಳಗ್ ಹಾಕದ್ರಿ ಇವ್ ಏನೈತಲ್ರಿ ಇವ್ ತಳಗ ಮ್ಯಾಗ ಇವ್ ಎರಡ್ ಸೀರೆ ಚೆನ್ನಾಗಿರೋ ಸೀರೆನ ಕೊಡ್ತಾರ ನಿಮ್ಗೆ ನೋಡ್ರಿ ಡ್ಯಾಮೇಜ್ ಗಿಮೇಜ್ ಆಗಿಲ್ಲ ಏನಿಲ್ಲ ನೋಡ್ರಿ ಚಲೋ ರೀ ಮತ್ತ ಅವ್ರ ಚಲೋ ಆಗ್ಬೇಕಲ್ರಿ ಕೌದಿ ಅಂದ್ರೆ ಈಗಿನವ್ರು ಕೌದಿ ಹೊಲಿಯೋದನ್ನ ಇದೊಂದು ಕಲೆ ಇದೆ ನಮ್ಮ ಜನಪದ ಕಲೆ ಒಳಗ್ ಬರುವಂತ ಕಲೆ ಆದ್ರ ಕಲ್ತಿದ್ರ ಮುಂದ್ ಮಕ್ಕಳಿಗೂ ಅದು ಇರ್ಲಿ ಕಲೆ ಅದರಿಂದ ಆದಾಯ ಎಷ್ಟ್ ಬರುತ್ತೋ ಗೊತ್ತಿಲ್ಲ ಬಟ್ ಆ ಕಲೆ ಉಳಿಸ್ಬೇಕು ಬೆಳೆಸ್ಬೇಕು ಅದು ನಿರಂತರವಾಗಿ ಇರ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಯ್ತು ತಾವು ಈ ಕೌದಿ ಕಾಯಕನ ಬಿಡಬೇಡ್ರಿ ಅದರಿಂದ ಎಷ್ಟ ಆದಾಯ ಬರ್ಲಿ ಏನೇ ಆಗ್ಲಿ ಇದು ನಮ್ಮದೇ ಆದಂತ ಒಂದು ಕಲೆ ಇದೆ ನಮ್ಮ ಮನೆತನದಿಂದ ಹಿಂದಿನಿಂದ ಬಂದಂತ ಕಲೆ ಅಂತ ಹೇಳಿ ನೀವು ಉಳಿಸ್ಕೊಂಡು ಹೊಂಟಿರಿ ನೋಡ್ರಿ ವೀಕ್ಷಕರ ಈ ಸಾಂಪ್ರದಾಯಿಕ ಕಲೆಗಳು ಜನಪದ ಕಲೆ ಒಳಗ್ ಬರುವಂತ ಈ ಕೌದಿ ಕಾಯಕನ ಆದಾಯ ನಿರೀಕ್ಷಿಸಿ ಅವ್ರು ಮಾಡ್ತಾ ಇಲ್ಲ ಬಟ್ ಏನಂದ್ರ ನಾವ್ ಇದನ್ನ ಉಳಿಸ್ಬೇಕು ಬೆಳೆಸ್ಬೇಕು ಇದು ನಿರಂತರವಾಗಿ ಇರ್ಲಿ ಅಂತ ಹೇಳಿ ಹೊಸ ತಲೆಮಾರಿನವ್ರಿಗೂ ಕೂಡ ಈ ಕಾಯಕವನ್ನ ಉಳಿಸ್ಕೊಂಡು ಹೊಂಟಾರ ಏನ್ ಬಾಳ ರೇಟ್ ಇಲ್ರಿ ಎಷ್ಟ್ ರೇಕರ ನಾವ್ ಅವು ಅಲ್ಲಿದ್ದ ತರ್ತೀವ್ರಿ ಈಗ ಇವಕ್ಕ 200 300 250 ಇಷ್ಟು ಕೇಳಿದ್ರಲ್ಲ ಕೇವಲ 200 ರೂಪಾಯಿ ನೀವು ಬಟ್ಟಿ ಕೊಟ್ಟು 200 ರೂಪಾಯಿ ಕೊಟ್ರೆ ಸಾಕು ನಿಮ್ಗ್ ಬೆಚ್ಚಗ ಹೊಚ್ಕೊಂಡ್ ಮಲ್ಕೊಳಕ ಆರೋಗ್ಯಕ್ಕೆ ಪೂರಕವಾಗಿರುವಂತ ಒಂದು ಕೌದಿ ತಯಾರು ಮಾಡಿ ಕೊಡ್ತಾರ ಹಿಂಗಾಗಿ ನೀವು ಗಾವರವಾಡಕ್ ಬಂದು ಈ ಕೌದಿಗಳನ್ನ ತಗೊಳ್ಳೋದ್ರಿಂದ ಅವ್ರಿಗೂ ಜೀವನಕ್ಕೆ ಸ್ವಲ್ಪ ಹೆಲ್ಪ್ ಆಕೈತಿ ನಿಮಗೂ ಬೆಚ್ಚನ್ ಕೌದಿ ಸಿಗ್ತೈತಿ ಅಂತ ಹೇಳ್ತಾ ವೀಕ್ಷಕರ ನೀವು ಕೂಡ ಇದಕ್ಕ ಪ್ರೋತ್ಸಾಹ ಮಾಡ್ರಿ ಕೌದಿಗಳನ್ನು ಉಪಯೋಗಿಸ್ರಿ ನಿಮ್ಮ ಆರೋಗ್ಯಕ್ಕೆ ಒಳ್ಳೇದು ಮಕ್ಕಳಿಗೆ ಅಂದ್ರೆ ಕೂಸುಗಳಿಗೆ ಬೇಕಾಗುವಂತ ಸಣ್ಣ ಸೈಜ್ ಕೌದಿಗಳನ್ನ ಸಹಿತ ಅವ್ರು ಹೊಲ್ದು ಕೊಡ್ತೀವಿ ಅಂತ ಹೇಳ್ತಾರ ನೀವೆಲ್ಲ ಅದನ್ನ ಉಪಯೋಗಿಸ್ರಿ ಅಂತ ಹೇಳ್ತಾ ಇವತ್ತಿನ ಈ ಕೌದಿ ಸಂಚಿಕೆಯನ್ನ ಮುಗಿಸ್ತೀನಿ ನಮಸ್ಕಾರ.